ಲೆಮನ್ ಟೀ ಮಾಡೋಕ್ಕೆ 1 ಕಪ್ ನೀರು ತೊಗೊಳ್ಳಿ, ಕುದಿಯೋಕ್ಕಿಡಿ. ನೀರು ಬಾಯ್ಲ್ ಆಗ್ತಾಯಿದೆ ಅಂದರೆ ನಿಮಗೆ ಏನು ಬೇಕೋ ಅದು ಹಾಕ್ಕೋಬೋದು. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಏನು ಬೇಕೋ ತೊಗೋಬೋದು. ನಮಗೆ ಸಕ್ಕರೆ ಹಾಕ್ಕೋತೀವಿ ನಾವು, ಒಂದೊಂದು ಸತಿ ಬೆಲ್ಲನೂ ಹಾಕ್ತೀವಿ. ಸೊ ಕುದೀತಾ ಇದೆ ನೋಡಿ, ಇದು ಕರಗಬೇಕು. ಚೆನ್ನಾಗಿ ಕುದ್ದಾಗ ಮಾಮೂಲಿ ಟೀ ಪುಡಿ, ನಾವೇನು ಲೀಫು ಅದು ಇದು ತಂದೆ ಇಟ್ಕೊಂಡಿಲ್ಲ, ಸಾದಾ ಟೀ ಪುಡಿನಲ್ಲಿ ಮಾಡ್ತೀನಿ. ಸೊ ಈಗ ನೋಡಿ ಈ ಥರ ಹಾಕಿ ಆಫ್ ಮಾಡಿಬಿಡ್ತೀನಿ. ಇಷ್ಟೇ, ಮುಗೀತು, ಲೆಮನ್ ಟೀ ರೆಡಿ ಆಯಿತು. ಒಂದು 2 ಮಿನಿಟ್ಸಲ್ಲಿ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಇಳಿಸ್ಕೊಂಡು ಇಷ್ಟೇ ನೋಡಿ. ಜಾಸ್ತಿ ಹೊತ್ತು ಬಿಡಲ್ಲ, ಬಿಟ್ಟರಾಗಿಬಿಡುತ್ತೆ. ಇಟ್ ಈಸ್ ಯಮ್ಮಿ ಟೇಸ್ಟ್ ಇರುತ್ತೆ. ಇದರಲ್ಲಿ ಆ್ಯಂಗ್ಸೈಟಿ, ಟೆನ್ಷನ್ನು, ಕೋಪ ಮತ್ತು ಏನೋ ಒಂದು ದಾವಂತ ಎಲ್ಲನೂ ರಿಲೀಸ್ ಮಾಡುತ್ತೆ. ಮೈಂಡು ರಿಫ್ರೆಶ್ ಆಗುತ್ತೆ, ಬಾಡಿನಲ್ಲಿ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ನೋಡಿ, ಸೊ ಲೆಮನ್ ಟೀ. ಇದಕ್ಕಿವಾಗ ಲೈಟಾಗಿ ನಾವು ಬ್ಲ್ಯಾಕ್ ಸಾಲ್ಟ್ ಹಾಕ್ತೀವಿ, ಭಾಳ ಪಿಂಚ್ ಅಷ್ಟೇ. ಈಗ ಇದಕ್ಕೆ ಲೆಮನ್ ಸ್ಕ್ವೀಸ್ ಮಾಡ್ತೀವಿ, ಇನ್ನೇನು ಮಾಡಲ್ಲ. ನಿಮಗೆ ಬೇಕಂದರೆ ಇದೇ ಥರ ನೀವು ಹೈಬಿಸ್ಕಸ್ ಟೀ ಮಾಡ್ಬೋದು. ಅಂದರೆ ದಾಸವಾಳ ಹೂವನ್ನ ಇದೇ ಥರ ಕುದಿಯೋ ನೀರಿಗೆ ದಾಸವಾಳ ಹೂವನ್ನ ಬಿಟ್ಟರೆ ನೋಡಿ, ಇಷ್ಟು ನಿಂಬೆಹಣ್ಣು ಹಿಂಡ್ಕೊಂಡ್ವಿ, 4-5 ಡ್ರಾಪ್ಸ್ ಲೆಮನ್ ಟೀ ಈಸ್ ರೆಡಿ. ಇಟ್ಸ್ ವೆರಿ ಯಮ್ಮಿ, ವೆರಿ ಟೇಸ್ಟಿ, ರಿಫ್ರೆಶ್ಮೆಂಟು. ಸೊ ಮಾಡಿ ಕುಡೀರಿ. ಇದರ ಜಾಗದಲ್ಲಿ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ. ಕಾನ್ಷಿಯಸ್ ತುಂಬ ಇರೋರು ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಆದರೆ ಇದನ್ನು ಮಾಡಿ, ನಾನು ಹೇಳಿದೆ ಅಲ್ಲ, ಹೈಬಿಸ್ಕಸ್ ಟೀ ಮಾಡ್ಬೋದು, ರೋಸ್ ಪೆಟಲಲ್ಲಿ ರೋಸ್ ಟೀ ಮಾಡ್ಕೋಬೋದು. ಸೊ ಇದೇ ಥರ ಮಾಡೋದು ಅದಕ್ಕೂ. ಥ್ಯಾಂಕ್ ಯು.